ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿದ್ದೇವೆ. 3 ದಿನಗಳ ಕಾಲ ಹಾಸ್ಪಿಟಾಲಿಟಿ ಎಕ್ಸ್ಪೋ ನಡೀತಾ ಇದೆ, ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ನಾವು ಈ ಒಂದು ಈವೆಂಟಲ್ಲಿ ಆರ್ಕಿಟೆಲ್ ಇನ್ಕೋ ಐನಾಕ್ಸ್ ಈ ಒಂದು ಸಂಸ್ಥೆ ಕೂಡ ಭಾಗವಹಿಸಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗನ್ನಿಸ್ತದೆ ಸರ್ ಇವೆಂಟ್? ಇದು ಲಾಸ್ಟು ನಾವು 2 ವರ್ಷದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು, ಅದಕ್ಕೆ ನಾವು ಈ ವರ್ಷ ಅದನ್ನು ಬಿಗ್ಗರ್ ವೇಯಲ್ಲಿ ಎಕ್ಸಿಬಿಟ್ ಮಾಡಿದ್ವಿ. ಎಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಏನಿದೆ? ಸೊ ನಾವು ಇದರಲ್ಲಿ ನಮಗೆ ತುಂಬ ವೇರಿಯಂಟ್ಸ್ ಇರುತ್ತೆ, ಯಾಕಂದರೆ ಇದು ನಾವು ಕಂಪ್ಲೀಟ್ ಟರ್ನ್ ಕೀ ಪ್ರಾಜೆಕ್ಟ್ ಮಾಡ್ತೀವಿ. ಕಿಚನಲ್ಲಿ ಎಲ್ಲ ಬರೋ ಐಟಮ್ಸ್ಗಳು ಇನ್ಕ್ಲೂಡಿಂಗ್ ನಮ್ಮ ಫ್ಯಾಬ್ರಿಕೇಷನ್ ಇರುತ್ತೆ, ರೆಫ್ರಿಜರೇಷನ್ ಐಟಮ್ಸ್ ಇರುತ್ತೆ. ಅದಲ್ಲದೆ ನಾವು ತಂದು ಔಟ್ಸೋರ್ಸ್ ಮಾಡೋ ತಂದು ಐಟಮ್ಸ್ನ ಸಹಿತ ಬಾಟೌಟ್ ಇಕ್ವಿಪ್ಮೆಂಟ್ಸ್ನು ನಾವು ಸೇಲ್ ಮಾಡ್ತೀವಿ. ಹೇಗೆ ನಡೀತಾ ಇದೆ? ಹೇಗಿದೆ ಕ್ರೌಡ್? ಹೇಗಿದೆ ಕ್ರೌಡು? ಚೆನ್ನಾಗಿದೆ ಸರ್. ಲಾಸ್ಟ್ 2 ಡೇಸ್ ವಾಸ್ ಗುಡ್. ಇವತ್ತು ಚೆನ್ನಾಗೇ ಇದೆ ಸರ್. ನಾವು ಈ ಸಂಸ್ಥೆ ನಾವು 2018ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಕಂಪ್ನಿ ಇವಾಗ ಮಾರ್ಕೆಟಿಂಗಲ್ಲಿ ಒಂದು ಕ್ವಾಲಿಟಿಯಲ್ಲಿ ಒಂದು ಲೀಡಿಂಗ್ ಅಂತ ಇದೆ. ಯಾಕಂದರೆ ನಮ್ಮ ಪ್ರಾಡಕ್ಟ್ಸು ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಓರಿಯೆಂಟೆಡಲ್ಲಿ ನಾವು ಡಿಸೈನ್ ಮಾಡಿ ಪ್ರೊಡಕ್ಷನ್ ಪ್ರೊಸೆಸ್ನ ಸಿಂಪ್ಲಿಫೈ ಮಿಷಿನ್ ಓರಿಯೆಂಟೆಡಲ್ಲಿ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಮಗೆ ಒಂದು ಲಾಸ್ಟ್ 6 ಇಯರ್ಸಿಂದ ಒಳ್ಳೆ ರೆಕಗ್ನೈಸೇಷನ್ ಬಂದಿದೆ. ಸರ್ ನಮ್ಮ ಕಾಂಟ್ಯಾಕ್ಟ್, ನನ್ನ ಹೆಸರು ಗಿರೀಶ್ ಅಂತ. ನನ್ನ ಕಾಂಟ್ಯಾಕ್ಟ್ ನಂಬರ್ 9844865158 ಅಂತ. ಅದೇ ರೀತಿ ನಮ್ಮದು ಎಲ್ಲ ಇಮೇಲ್ಸು ಇದೆ. info@articleinox.com ಅಂತ ಒಂದು ಎನ್ಕ್ವೈರೀಸ್ ಜನ್ರೇಟ್ ಮಾಡಿದ್ರೆ ಅದರಿಂದ ನಾವು ರೆಸ್ಪಾಂಡ್ ಮಾಡ್ಕೊಂಡು ಹೋಗ್ತೀವಿ. ಸರ್ ಆರ್ಟಿಕಲ್ ಇನಾಕ್ಸ್ ಅಂತ ನಾವು ಈ ವರ್ಲ್ಡ್ ಆಫ್ ಹಾಸ್ಪಿಟಾಲಿಟಿಲಿರುವ 2 ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಅದರ ಫೀಚರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಕಾಕ್ಟೇಲ್ ಸ್ಟೇಷನ್ ಅಂತ, ರಿವರ್ಸಿಬಲ್ ಕಾಕ್ಟೇಲ್ ಸ್ಟೇಷನ್ ಹೇಳ್ತೀವಿ. ಇಲ್ಲಿ ಚಾಪಿಂಗ್ ಬೋರ್ಡ್ ಇರುತ್ತೆ. ಸೊ ಈ ಚಾಪಿಂಗ್ ಬೋರ್ಡನ್ನು ಕಟ್ ಮಾಡಿದರೆ ಇಲ್ಲಿ ಕೆಳಗಡೆ ಒಂದು ಡಸ್ಟ್ಬಿನ್ ಸಹಿತ ಇದೆ. ಅದಾದಮೇಲೆ ಇಲ್ಲಿ ಗ್ಲಾಸ್ ವಾಶ್ ಮಾಡೋಕ್ಕೆ ರಿನ್ಸರ್ ಇದೆ. ಅದಾದಮೇಲೆ ಇದರಲ್ಲಿ ಹೋಸ್ರಲ್ಲಿ ಎಕ್ಸ್ಟೆಂಡೆಡ್ ಆಗುತ್ತೆ, ಸೊ ನಿಮಗೆ ವಾಶ್ ಮಾಡೋಕ್ಕೆ ಈಸಿ ಇರುತ್ತೆ. ಅದಾದಮೇಲೆ ಇದು ರಿವರ್ಸಿಬಲ್ ಸ್ಟೇಷನು. ಇದು ಮೇಲ್ಗಡೆ ವರ್ಕ್ ಟಾಪು ಇರುತ್ತೆ. ನೀವು ಅದನ್ನು ರಿವರ್ಸಿಬಲ್ ಮಾಡಿದ್ರೆ ನಿಮಗೆ ಇದನ್ನು ಐಸ್ ವೆಲ್ ಆಗಿನೂ ಯೂಸ್ ಮಾಡ್ಬೋದು. ಸೊ ಈ ಥರನೇ ಯೂಸ್ ಮಾಡ್ಬೋದು. ಇಲ್ಲಿ ಮತ್ತು ರೆಫ್ರಿಜರೇಷನ್ ಸ್ಟೋರೇಜ್ ಇರುತ್ತೆ, ಡ್ರಾವರ್ಸ್ ಇರುತ್ತೆ. ಇದು ನಿಮಗೆ ಟೆಂಪ್ರೇಚರ್ +2 to +8 ಡಿಗ್ರಿ ಮೇಂಟೈನ್ ಮಾಡುತ್ತೆ. ಸೇಮ್ ಇದೇ ಥರ ಇನ್ನೊಂದು ಕಾಕ್ಟೇಲ್ ಸ್ಟೇಷನ್ ಎಕ್ಸಿಬಿಷನ್ಗೆ ಡೆವಲಪ್ ಮಾಡಿದ್ದೀವಿ. ಇದು ಐಸ್ ವೆಲ್ ಹೇಳ್ತೀವಿ. ಇಲ್ಲಿ 2 ಜನಗಳು ಕೆಲಸ ಮಾಡುವಂಥ ಆಪ್ಷನ್ಸ್ ಮಾಡಿದ್ದೀವಿ. ಇದು ಬಾರ್ ಟೂಲ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಪ್ರಾವಿಷನ್ ಮಾಡಿದ್ವಿ. ಇದು ಚಾಪಿಂಗ್ ಬೋರ್ಡು ಸೇಮ್ ಇದೆ. ಹಾಗೆ 2 ಕಡೆ ಇಲ್ಲಿ ವೆಟ್ ಮತ್ತು ಡ್ರೈಗೆ ಡಸ್ಟ್ಬಿನ್ಗಳನ್ನು ಪ್ರಾವಿಷನ್ ಮಾಡಿದ್ದೀವಿ. ಅದಾದಮೇಲೆ ಬಾಟಲ್ ಹಿಡ್ಕೊಳ್ಳೋಕ್ಕೆ ಇಲ್ಲಿ ಎಲ್ಲ ಕಡೆ ನಾವು ಸ್ಪೀಡ್ ರೈಲ್ನ ಪ್ರೊವೈಡ್ ಮಾಡಿದ್ವಿ. ಅದೇ ಥರ ಇನ್ನೊಂದು ಬಾಟಲ್ ಸ್ಟೇಷನ್ನ ಸಹಿತ ಪ್ರೊವೈಡ್ ಮಾಡಿದ್ವಿ.